ನಮಸ್ತೆ. ಪುರಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದಿನಾಂಕ 27/3/2025 ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಏನು ಬೀದಿ ದೀಪಕ್ಕೆ ಹೆಚ್ಚು ದುಬಾರಿ ದರವನ್ನು ನಿಗದಿ ಮಾಡಲಾಗಿದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಅದು ಏನು ಮಾಡಿದ್ದೀವಿ ಅಂದರೆ, ಪುರಸಭಾ ವತಿಯಿಂದ ಈ ಹಿಂದೆ ಕೌನ್ಸಿಲ್ ಸಭೆಯಲ್ಲಿ 90 ವ್ಯಾಟ್ಸ್ ಬಲ್ಬ್ಗಳನ್ನು ಖರೀದಿ ಮಾಡಲಿಕ್ಕೆ ಮಂಡಿಸಿದ್ದೀವಿ. ಅನುಮೋದನೆ ತಗೊಂಡು ಏನು ಸರ್ಕಾರದ ನಾಮ್ಸ್ ಇದೆ ಅದನ್ನು ಅನುಸರಣೆ ಮಾಡಿ ಸರ್ಕಾರದ ನಿಗದಿ ಮಾಡಿದಂತಹ SR ದರದಂತೆ ನಾವು ಆ ದರವನ್ನು ನಮೂದಿಸಿ ಈ ಪ್ರಕ್ಯೂರ್ಮೆಂಟ್ ಮೂಲಕ ಟೆಂಡರನ್ನು ಆಹ್ವಾನಿಸಲಾಗಿತ್ತು. ಆ ಟೆಂಡರ್ನಲ್ಲಿ 39% ಕಡಿಮೆ ದರಕ್ಕೆ ಟೆಂಡರ್ನ ಮೆಷರ್ಸ್ ಪ್ರಭಾ ಎಲೆಕ್ಟ್ರಿಕಲ್ಸ್ ಎನ್ನುವರು ಬೆಂಗಳೂರಿನವರು ಹಾಕಿದ್ದಾರೆ. ಅದನ್ನು ನಾವು ಸಭೆಯಲ್ಲಿ ಅದನ್ನು ಅಳವಡಿಸಲಿಕ್ಕೆ ಲೈಟ್ಗಳನ್ನು ಎಲ್ಲಿ ವಾರ್ಡ್ಗಳಲ್ಲಿ ಅಳವಡಿಸಲಿಕ್ಕೆ ನಾವು ಸಭೆಯಲ್ಲಿ ಅನುಮೋದನೆಗೆ ಮಂಡಿಸಿದಂಥ ಸಂದರ್ಭದಲ್ಲಿ 90 ವ್ಯಾಟ್ಸ್ ಒಂದು ಲೈಟಿಗೆ 9,000 ಚಿಲ್ಲರೆ ಏನು ಅಂತ ದರ ನಿಗದಿ ಮಾಡಿದೆ. ಅದು SR ದರ. ಯಾವುದೇ ವೈಲೇಷನ್ ಆಗಲಿ, ಯಾವುದೇ ನಿಯಮಗಳನ್ನು ವೈಲೇಷನ್ ಆಗಿಲ್ಲ. KTTP ಆಕ್ಟ್ ಪ್ರಕಾರ ಏನು ಮಾಡಬೇಕಾಗಿತ್ತು ಸರ್ಕಾರ ನಿಯಮಗಳ ಅನುಸಾರದಲ್ಲಿ ಅದನ್ನು ಮಾಡಿದ್ದೀವಿ. ಯಾರೂ ಕೂಡ ಇದರಲ್ಲಿ ಅವ್ಯವಹಾರ ಆಗಿದೆ, ಎಂಥದ್ದು ದುರುಪಯೋಗ, ಹಣ ದುರುಪಯೋಗ ಆಗಿದೆ, ಇದನ್ನು ಯಾರು ಭಾವಿಸಬಾರ್ದು. ಇದರಲ್ಲಿ ತಪ್ಪು ಗ್ರಹಿಕೆಯನ್ನು ಮಾಡುವವರಾಗಿ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಸಭೆಯಲ್ಲೇ ಮಂಡಿಸಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಟೆಂಡರ್ನ ಅನುಮೋದನೆಯನ್ನು ತೆಗೆದುಕೊಂಡಿದ್ದೀವಿ. KTTP ಆ್ಯಕ್ಟನ್ನು ಪಾಲನೆ ಮಾಡಿದ್ದೀವಿ. SR ದರವನ್ನು ಪಾಲನೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ನಿಯಮಗಳನ್ನು ವೈಲೇಷನ್ ಮಾಡಿಲ್ಲ ಅಂತೇಳಿ ಈ ಮೂಲಕ ಘಂಟಾಘೋಷಗೆ ಹೇಳ್ತಿದ್ದೀನಿ. ಸಭೆಯಲ್ಲಿ ಚರ್ಚೆ ಮಾಡಿದ್ದಕ್ಕೂ ಕೂಡ ಪತ್ರಿಕೆಗಳಲ್ಲಿ ಪ್ರಸಾರವಾಗಿದ್ದು ಕೂಡ ವ್ಯತ್ಯಾಸವಾಗಿರೋದ್ರಿಂದ ನಾನು ಈ ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಪುರಸಭೆಗೆ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಪಂಪ್ ಹೌಸ್ನಲ್ಲಿ ಏನು 30 HP ಮತ್ತು 20 HP ಮೋಟ್ರ್ಗಳನ್ನ ಅಳವಡಿಸಿದ್ದೀವಿ. ಅವುಗಳು ಈಗಾಗಲೇ ರನ್ನಿಂಗಲ್ಲಿದ್ದು ರಿಪೇರಿಗೆ ಬಂದಿದೆ 8ನೇ ತಿಂಗಳು 2024ರಲ್ಲಿ. ಅದೇ ರೀತಿಯಲ್ಲಿ 10ನೇ ತಿಂಗಳು 2024ರಲ್ಲಿ ಅದರ ದುರಸ್ತಿಗೆ ಚಾರ್ಜ್ 1,11,000 ಎಂಬುದಾಗಿ ನಾವು ನಮೂದು ಮಾಡಿದ್ದೀವಿ. ಇದನ್ನು ಹೊಸದಾಗಿ ನಾವು ಅದನ್ನು ರಿಪೇರಿ ಮಾಡದಲ್ಲೇ ಇದ್ದರೆ ನಗರದ ನಾಗರಿಕರಿಗೆ ಕುಡಿಯೋ ನೀರನ್ನು ಒದಗಿಸಲಿಕ್ಕೆ ಅನಾನುಕೂಲ ಆಗ್ತದೆ. ನಾವು ಹೊಸದಾಗಿ ಖರೀದಿ ಮಾಡೋಣ ಅಂದರೆ ಒಟ್ಟಿಗೆ 2 ಮೋಟರ್ನ ಖರೀದಿ ಮಾಡೋಣ ಅಂದರೆ ಒಟ್ಟಿಗೆ 10 ಲಕ್ಷ ಬೇಕಾಗ್ತದೆ. ಅಷ್ಟು ಮೊತ್ತವನ್ನು ಪುರಸಭೆ ಈಗಾಗಲೇ ಸಬಲ ಆಗದೇ ಇರೋದ್ರಿಂದ ರಿಪೇರಿ ಮಾಡಬೇಕಾಗ್ತದೆ. ರಿಪೇರಿ ಮಾಡಿರೋದು ಕೂಡ ಆಸ್ ಪರ್ ನಿಯಮಗಳ ಅಡಿಯನ್ನಲ್ಲೇ ರಿಪೇರಿ ಮಾಡಿರೋದ್ರಿಂದ ಅದನ್ನು ಕೂಡ ಸಾರ್ವಜನಿಕರು ತಪ್ಪು ಭಾವಿಸಬಾರ್ದು. ಇದರಲ್ಲಿ ಯಾವುದೇ ಹಣ ದುರುಪಯೋಗ ಆಗಿಲ್ಲ ಅಂತೇಳಿ ಈ ಮೂಲಕ ಸ್ಪಷ್ಟೀಕರಣವನ್ನು ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು.